ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಮಿಕ್ಸಿ ಕೆಟ್ಟೋಗಿತ್ತು, ಅಂದರೆ ಮಿಕ್ಸಿ ಜಾರು ಹಾಗೆ ಕುಕ್ಕರ್ದು ಮುಚ್ಚಳಗಳು ಎಲ್ಲ ಒಂದೇ ಸಲ ರಿಪೇರಿಗೆ ಬಂದಿದ್ದು ಮನೆಗೆ. ಹಾಗಾಗಿ ರಿಪೇರಿ ಮಾಡಿಸೋಣ ಅಂತ ಹೋಗಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮನೇಲಿ ಎಲ್ಲ ಕುಕ್ಕರು ಮಿಕ್ಸಿ ಜಾರೆಲ್ಲ ಒಂದು ಸತಿ ರಿಪೇರಿ ಬಂದುಬಿಟ್ರೆ ಅಡುಗೆ ಮಾಡೋಕ್ಕೆ ಎಷ್ಟು ತೊಂದರೆ ಅಂದರೆ ಅಷ್ಟು ತೊಂದರೆ. ಹಾಗೆ ನಾನು ಮಿಕ್ಸಿ ಎಲ್ಲ ರಿಪೇರಿ ಮಾಡಿಸ್ಕೊಂಬಂದು ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ, ಸಾಂಬಾರು ಮಾಡಬೇಕು ಅಂತ ಹೇಳಿಬಿಟ್ಟು. ಇವಾಗ ಮಾಡೋದಿಲ್ಲ, ಬಟ್ ಬಿಡಿಸಿ ಇಟ್ಕೊಂಡ್ರೆ ನಾಳೆ ಮಾಡೋದಕ್ಕೆ ಆಗುತ್ತೆ. ಚಿಲ್ಕರ್ಪೆ ಸೊಪ್ಪು 10 ರೂಪಾಯಿ ಕಟ್ ಅಂತ ಹೇಳಿಬಿಟ್ಟು ಮಾರ್ತಾಯಿದ್ರು. ಹಾಗೆ ಎಳೆ ಸೊಪ್ಪಿತ್ತು, ಹಂಗಾಗಿ ತೊಗೊಂಡು ಬಂದೆ. ಹಾಗೆ ಇಲ್ಲಿ ಇದು ಹಿತ್ತಲವರೆಕಾಯಿ ಅಂತಾರೆ ನಮ್ಮ ಕಡೆ, ಅಂದರೆ ಚಪ್ಪರದವರೆಕಾಯಿ ಅಂತಾರಲ್ಲ, ಸೊ ಅದನ್ನು ಕಾಳು ಬೇಯಿಸಿದ್ದೆ. ಇದನ್ನು ಬೇಯಿಸಿ ಸಾಂಬಾರು ಮಾಡೋದಕ್ಕೆ ಮಿಕ್ಸಿ ರುಬ್ಬೋದಕ್ಕೆ ಮಿಕ್ಸಿ ಕೆಟ್ಟೋಗಿ ಅಲ್ಲೇ ಒಂದು ವಾರ ಆಗಿತ್ತು. ಹಂಗಾಗಿ ಮಿಕ್ಸಿ ರಿಪೇರಿಗೆ ಹೋಗಿದ್ದಿದ್ದು. ಇವಾಗ ಮಾಡಿಸ್ಕೊಂಬಂದು ಪಲ್ಯ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಕಾಳೆಲ್ಲನೂ. ಹಾಗೆ ಇದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದರು. ಅವ್ರ ಮನೆಗೆ ಹೋಗಿದ್ದೆ ಸಂಜೆ, ಅಂದರೆ ಶುಕ್ರವಾರ ಸಂಜೆ. ಯಾಕಂತಂದರೆ ಅದು ಹೋದ ಸಂಡೇ ಮಾಡಿದಾಗ ಹೋಗಿರಲಿಲ್ಲ ನಾನು. ಹಾಗೆ ಹೊಸದು ಒಂದು ಬ್ಯಾಗು ಮತ್ತು ಪರ್ಸು ಬುಕ್ ಮಾಡಿದ್ದೆ. ಅದು ನನ್ನದು ಕಿತ್ತೋಗಿತ್ತು, ಅಂದರೆ ಜಿಪ್ಪು ಹೋಗಿತ್ತು. ಹಾಗೆ ಅಲ್ಲಿ ಇಲಿ ಕಚ್ಚಾಕ್ಬಿಟ್ಟಿತ್ತು ಕೆಳಗಡೆ, ಆಫೀಸಲ್ಲಿ ಮಡಗಿತ್ತಾನೇನೆ. ಹಂಗಾಗಿ ಅಂದರೆ ತೂತ ಆಗ್ಬಿಟ್ಟಿದೆ ಪರ್ಸು. ಹಾಗಾಗಿ ದುಡ್ಡು ನಿಲ್ಲೋದಿಲ್ಲ, ಆ ಥರ ಕಿತ್ತೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬೇರೆ ಪರ್ಸ್ನ ಹಾಗೆ ಮತ್ತು ಬ್ಯಾಗ್ನ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಬ್ಯಾಗು 200, ಪರ್ಸೂ ಅಷ್ಟೇ. ಯಾರೋ ಒಬ್ಬರು ಕಮೆಂಟ್ಸ್ ಹಾಕಿದ್ರು, ಏನಂತ 300 ರೂಪಾಯಿ ಅಂದರೆ ನಾನು ವಿಶಾಲ್ ಮಾರ್ಟಿಂದು ವಿಡಿಯೋ ಹಾಕಿದ್ದೆ. ವಿಶಾಲ್ ಮಾರ್ಟಲ್ಲೆಲ್ಲ ಕಾಸ್ಟ್ಲಿ ಇದೆ, 300, 400 ಈ ಥರ ಇದೆ ಬ್ಯಾಗ್ಗಳು ಅಂತ ಹೇಳ್ಬಿಟ್ಟು. ಅವರು ಮಿಡ್ಲ್ ಕ್ಲಾಸ್ ಅವ್ರಿಗೆ 300, 400 ಎಲ್ಲ ಏನು ಪರವಾಗಿಲ್ಲ, ವರ್ತೇನೆ. ಇದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಅಂತ ಕಮೆಂಟ್ ಮಾಡಿದರು. ಹೌದು, 300 ನಮಗೆ ಕಡಿಮೆ ಅನಿಸುತ್ತೆ, ಬಟ್ ನಾನೀಗ ತೊಗೊಂಡಿರೋದು 200 ರೂಪಾಯಿ ಬ್ಯಾಗು. 200 ರೂಪಾಯಲ್ಲಿ 100 ರೂಪಾಯಿ 300 ರೂಪಾಯಿದು ತೊಗೊಳೋಕ್ಕಿಂತ 200 ರೂಪಾಯಿ ತೊಗೊಂಡ್ರೆ ಇನ್ನೂ 100 ರೂಪಾಯಿ ಉಳಿಯುತ್ತಲ್ವ ಅಂತ ನಾವು ಯೋಚನೆ ಮಾಡೋ ಅಂಥವ್ರು. ಅದರಲ್ಲೂ ನಾನಂತೂ ಇನ್ನು ದುಡ್ಡಿಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀನಿ, ಎಲ್ಲಿ ಉಳಿಯುತ್ತೆ ಅಂತ ಹೇಳಿ. ಯಾಕಂತಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿನೇ ಅಷ್ಟು. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗಬೇಕು, ಅಂದರೆ ಕಡಿಮೆ ರೇಟಿಗೆ ಒಳ್ಳೆಯ ಪ್ರಾಡಕ್ಟ್ ಸಿಗಬೇಕು ಅಂತ ಬಯಸ್ತೀವಿ. ಹಾಗಾಗಿ ಬ್ಯಾಗ್ಗಳಲ್ಲೆಲ್ಲ ಸಾವಿರಾರು ರೂಪಾಯಿ ಇದೆ, ಲಕ್ಷಾಂತರ ರೂಪಾಯಿ ಬ್ಯಾಗ್ ಇದೆ. ಫಿಲಮಕ್ಟ್ರಸ್ಗಳೆಲ್ಲ ಲಕ್ಷಾಂತರ ರೂಪಾಯಿದು ಪರ್ಸ್ಗಳು ಇಟ್ಕೊಂಡಿರ್ತಾರೆ. ಬಟ್ ಇದು ನಾನು ಏನಂತಂದರೆ, ಆದಷ್ಟು ಎಷ್ಟು ಕಡಿಮೆಗೆ ಸಿಗುತ್ತೆ ಅಷ್ಟು ಕಡಿಮೆ ಇದನ್ನು ನಾನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಜಾಸ್ತಿ ದುಡ್ಡು ವೇಸ್ಟ್ ಮಾಡೋದಕ್ಕೆ ಬರಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನನ್ನ ಮದುವೆಯಲ್ಲಿ ನಮ್ಮ ಅಮ್ಮನ ಮನೆ ಕಡೆಯಿಂದ ಒಂದು ರೇಷ್ಮೆ ಸೀರೆ, ನನ್ನ ಗಂಡನ ಮನೆ ಕಡೆಯಿಂದ ಒಂದು ರೇಷ್ಮೆ ಸೀರೆ ಕೊಡಿಸಿದ್ರು. ಅದರಲ್ಲಿ ನನ್ನ ಗಂಡನ ಮನೆ ಕಡೆ ಕೊಡಿಸಿದ ರೇಷ್ಮೆ ಸೀರೆ ಹಾಳಾಗಿ ಹೋಗಿದೆ. ನಮ್ಮ ಅಮ್ಮನ ಮನೆ ಕಡೆ ಇರೋ ರೇಷ್ಮೆ ಸೀರೆ ನಾನು ಅದು 1-2 ಸಲ ಆಗಲೇ ಹುಟ್ಟಿದ್ದೆ ಅನಿಸುತ್ತೆ. ಆವತ್ತಿಂದ ಇವತ್ತಿನವರೆಗೂ ನಾನು ಒಂದು ರೇಷ್ಮೆ ಸೀರೆ ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ನಮ್ಮ ಮನೆಯವರು ಕೂಡ ಕೊಡಿಸಿಲ್ಲ, ಹಾಗೆ ನಾನು ಕೂಡ ತೊಗೊಂಡಿಲ್ಲ. ಯಾಕಂದರೆ ಈಗ ರೇಷ್ಮೆ ಸೀರೆಗೆ ಏನರ ಒಂದು 5,000ನಾದರೂ ಬೇಕು. 5,000 ದುಡ್ಡು ಸೀರೆಗೆ ಹಾಕಬೇಕಾ ಅನ್ನೋ ಒಂದು ಮೆಂಟಾಲಿಟಿ. ಯಾಕಂದರೆ 5,000 ಇದ್ದರೆ ಒಂದು ಮನೆಗೆ ಒಂದು ತಿಂಗಳು ರೇಷನ್ ಬರುತ್ತೆ ಅಂತ ಅನಿಸುತ್ತೆ. ದುಡ್ಡಿದ್ದರೆ ಬಿಡು ಹೋಗ್ಲಿ ಅನ್ಬೋದು, ಬಟ್ ನಮ್ಮ ಮೆಂಟಾಲಿಟಿ ಹಾಗೆ. ಯಾಕಂದರೆ ಒಬ್ಬರು ದುಡ್ದು 4 ಜನ ಸಂಸಾರ ಮಾಡೋದ್ರಲ್ಲಿ ಅಷ್ಟೊಂದು ದುಡ್ಡು ಹಾಕಬೇಕು ಅನಿಸುತ್ತೆ. ಹಾಗೆ ನಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡು ಬರ್ತಾಯಿದ್ರೆ ಬಿಡು ತಗೊಳ್ಳೋಣ, ಹೋದರೆ ಹೋಯ್ತದೆ ಒಂದು 5,000 ರೂಪಾಯಿ ಸೀರೆನ ಅಂತ ಅನಿಸುತ್ತೆ. ಬಟ್ ನನ್ನ ಹತ್ರ ಒಂದೇ ಒಂದು ರೇಷ್ಮೆ ಸೀರೆ ಕೂಡ ಇಲ್ಲ. ಅದು ಒಂದು ಹಾಳಾಗಿದೆ, ಒಂದು ಮಾತ್ರ ಇದೆ. ಈಗ ಅದನ್ನು ನನ್ನ ಮಗಳಿಗೆ ಹಾಕ್ಕೊತೀನಿ ಅಂತ ಹೇಳ್ತಾಯಿದ್ಲು. ಸರಿ ನೀನೇ ಇಟ್ಕೊ ಅಂತ ಹೇಳಿದ್ದೀನಿ. ಹಂಗೆ ಇವತ್ತಿನವರೆಗೂ ನಾನು 2,000 ರೂಪಾಯಿ ಮೇಲೆ ಸೀರೆನೇ ತೊಗೊಂಡಿಲ್ಲ ಅಂತಲೇ ಹೇಳ್ಬೋದು. 2,000 ರೂಪಾಯಿವರೆಗೂ ಹೋಗಿಲ್ಲ. ನಾನು ಹಬ್ಬ ಅಂದರೆ 1,000, 1,500 ಅಷ್ಟೇ ನಾನು. ಅದರಲ್ಲೂ ಸೀರೆಗೆ ನನಗೆ ದುಡ್ಡು ಹಾಕೋಕ್ಕೂ, ಬಟ್ಟೆಗೆ ಅಂದರೆ ದುಡ್ಡು ಹಾಕೋದಕ್ಕೂ ನನಗೆ ಬೇಜಾರಾಗುತ್ತೆ. ಬಟ್ ನನಗೂ ಬೇರೆಯವ್ರನ್ನ ನೋಡಿದಾಗ ಆಸೆ ಆಗುತ್ತೆ,
ತಗೋಬೇಕು ಅಂತ. ಬಟ್ ನಮ್ಮ ಕೆಪಾಸಿಟಿ ಅಷ್ಟಿಲ್ವಲ್ಲ, ದೇವ್ರು ನಮ್ಗೆ ಅಷ್ಟೊಂದು ಕೊಟ್ಟಿಲ್ಲಲ್ಲ ಅಂತ ಒಂದು ಬೇಜಾರು. ಆ ರೀತಿ ಕೊಟ್ಟಾಗ ಖಂಡಿತ ನಾನು ತೊಗೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ. ಬಟ್ ಒಂದೊಂದು ರೂಪಾಯಿಗೂ 100 ರೂಪಾಯಿ ಉಳಿದ್ರೂ ಎಂದು ಖರ ಆಗುತ್ತೆ ಅಂತ ಯೋಚನೆ ಅನ್ನೋ ಮೆಂಟಾಲಿಟಿ ನಮ್ಮದು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಯೋಚನೆ ಮಾಡೋದು ಅದೇ ರೀತಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್.